ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತಕ್ಕೊಳಗಾಗಿ ಮೃತಪಟ್ಟಿರತಕ್ಕಂಥ ಪೂರ್ಣಚಂದ್ರ ಅವರ ತಂದೆ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರ ಅವರ ತಂದೆ ಚಂದ್ರು ಅವರು ಈಗ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಇವತ್ತು ಏನು BE ವ್ಯಾಸಂಗ ಮಾಡಿ ಏನು ಸೆಲೆಬ್ರೇಷನ್ನ ವೀಕ್ಷಣೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೊಳಗಾಗಿ ನಿಮ್ಮ ಮಗನ ಕಳ್ಕೊಂಡಿದ್ದೀವಿ, ಏನು ಹೇಳ್ತೀರಾ ಸರ್? ಏನು ಸರ್, ಮಗನೇ ಹೊಂಟೋದ್ಮೇಲೆ ನಾವು ಇನ್ನೇನು ಸರ್ ಹೇಳೋದು? ಹೋದ ಅವ್ನು ನಮಗೆ ದುಡ್ಡು ಹಾಕೋ ಟೈಮಲ್ಲಿ ಹೊಂಟೋದ ಸರ್. 27 ವರ್ಷ ಅವನಿಗೆ, 26 ತುಂಬಿ 27 ವರ್ಷ ದುಡ್ಡು ಹಾಕೋ ಟೈಮಲ್ಲಿ ಹೊಂಟೋದ. ನಾವು ಇನ್ನೇನು ಹೇಳೋದು? ಹೋದ. ನಾವು ಇನ್ನೇನು ಪಶ್ಚಾತ್ತಾಪ ಪಡೋದು ಅಷ್ಟೇ ಸರ್. ನಮ್ಮ ಪಶ್ಚಾತ್ತಾಪ ಪಡೋದು ಅಷ್ಟೇ, ಇನ್ನೇನಿಲ್ಲ ನಮ್ಮದು. ಸೊ ಇನ್ನೇನು ಮಾಡೋಕ್ಕಾಗಿಲ್ಲ. ಏನು ಮಾಡೋದು? ಅವ್ನು ಹೋಗುವೆ ಅಂತಲೂ ಹೇಳ್ತಿಲ್ಲ ಸರ್. ಡ್ಯೂಟಿಲಿದ್ದ ಮೈಸೂರಲ್ಲಿ ಸೈಟ್ ಇಂಜಿನಿಯರ್ ಆಗಿ ಇದರಲ್ಲಿ ಬಿಲ್ಡರ್ಸಲ್ಲಿ ಕೆಲಸ ಮಾಡ್ತಿದ್ದ, ನಕ್ಷತ್ರ ಬಿಲ್ಡರ್ಸಲ್ಲಿ. ಅವನು ಏನು ಮಾಡೋದು ಸರ್? ನಮ್ಮ ದುರಾದೃಷ್ಟ ಏನೋ ಗೊತ್ತಿಲ್ಲ. ಹೌದಾ ಸರ್, ಏನು ಮಾಡೋಕ್ಕಾಗಿಲ್ಲ, ದುರಾದೃಷ್ಟ. ಮಗನ ಬಗ್ಗೆ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿರ್ತೀರಿ. ಅದರಲ್ಲೂ ಕೂಡ ಏನು BE ವ್ಯಾಸಂಗ ಮಾಡಿ ಉತ್ತಮ ವ್ಯಾಸಂಗ ಮಾಡಿ ಈಗಷ್ಟು ಉದ್ಯೋಗ ಕೂಡ ಸೇರಿದಂಥ ಸಂದರ್ಭದಲ್ಲಿ ಈ ರೀತಿ ದುರಂತ ಆಗಿದೆ, ಏನು ಹೇಳಿ? ಮದುವೆ ಮಾಡಬೇಕು ಅಂತಲೇ ಮಾಡಿದ್ದೆ ಸರ್. ಈಗ ಅವನ ದುರಂತ ಏನು, ನಮಗೆ ಭಾಳ ಒಬ್ಬನೇ ಮಗ. ಅವನ್ನ ಏನಾದ್ರು ನಮಗೆ ಸಪೋರ್ಟ್ ಮಾಡ್ತಾನೆ, ನಮ್ಮ ಜೀವನ ಸರಿ ಆಯ್ತದೆ ಅಂತ ತಿಳ್ಕೊಂಡು ಎಲ್ಲ ದೇವ್ರ ವಿಧಿ ತಗೊಬಿಟ್ಟ ಸರ್. ಏನು ಮಾಡೋಕ್ಕಾಗಿಲ್ಲ. ಅವನ್ನ ವಿಧಿ ಆಟ ಅವನ್ನ ಬಿಡಲಿಲ್ಲ, ತಗೊಬಿಟ್ಟ. ನಾನೇನು ಮಾಡೋಕ್ಕಾಗಲಿಲ್ಲ. ಅಲ್ಲ ಸರ್, ನಿಮ್ಮ ಮಗನಿಗೆ ಕ್ರಿಕೆಟ್ ಅಂದರೆ ಎಷ್ಟು ಪ್ರೀತಿ ಇತ್ತು? ಕ್ರಿಕೆಟ್ನಲ್ಲಿ ಆಸಕ್ತಿ ಹೇಗಿತ್ತು? ಮತ್ತು ಈ ಸೆಲೆಬ್ರೇಷನ್ಗೆ ಹೋಗಬೇಕು ಅಂತ ಹೇಳಿ ನಿಮ್ಗೇನಾದರೂ ಮಾಹಿತಿ ಕೊಟ್ಟಿದ್ದ? ಅವನು ಇರಲಿಲ್ಲ ಸರ್. ನಮಗೆ ಮಾಹಿತಿ ಕೊಡೋಕ್ಕೆ ಅವ್ನು ಮೈಸೂರಲ್ಲೇ ರೂಮ್ ಮಾಡ್ಕೊಂಡಿದ್ದೆ ಸರ್. ಅವನು ಸ್ನೇಹಿತರ ಜೊತೆ ಅವನು ನಿನ್ನೆ ಬಂದು ಒಂದು ಹುಡುಗಿ ನೋಡೋಕ್ಕೆ ಬಂದು ಹೋಗಿ ಅವ್ರ ಸ್ನೇಹಿತರು 5 ಜನ ಟಿಕೆಟ್ ಬುಕ್ ಮಾಡ್ಕೊಂಡು ಚಾಮುಂಡೇಶ್ವರಿ ಇಟ್ಕೊಂಡವ್ರೆ ಸರ್. ಹೋಗೋದು ನಮಗೇನು ಹೇಳಿದೆ ಸರ್, ನಮಗೆ ಸಿಕ್ಕೂ ಇಲ್ಲ. ಬೇರೆಯವ್ರ ಜೊತೆ ಬಂದು, ನಮ್ಮ ಹಳ್ಳಿಮೇವ್ರ ಜೊತೆ ಬಂದು ಹೆಣ್ಣು ನೋಡ್ಬಿಟ್ಟು ಹೊಂಟೋದೆ ಸರ್. ಅವನು ಹೊಂಟೋಗ್ಬಿಟ್ಟು ಹೋಗೋವನೇ, ನಮಗೇನು ಗೊತ್ತಿಲ್ಲ. ಅದು ಇದಾದಮೇಲೆ, ಇನ್ಸಿಡೆಂಟ್ ಆದಮೇಲೆ ನಮ್ಗೆ ಗೊತ್ತಾಗಿರೋದು ಸರ್. ಅಲ್ಲಿ ಗೊತ್ತಾಗಿರೋದು ನಮ್ಗೆ ಗೊತ್ತೇ ಇಲ್ಲ, ನಮ್ಗೆ ಹೇಳೂ ಇಲ್ಲ ಸರ್. ಅವನು ಹೋಗೋನು, ಕ್ರಿಕೆಟ್ ಅದು ಇದು ಭಾಳ ಹುಚ್ಚು, ನೋಡೋನು, ಎಲ್ಲ ತಾವು ಆಟ ಆಡೋನು, ಹೋಗೋನು ಸರ್. ಇಷ್ಟೊಂದು ಈ ದುರಂತಕ್ಕೆ ಹೋಯ್ತೇನೆ ಅನ್ನೋದು ನನಗೆ ಗೊತ್ತಿಲ್ಲ ಸರ್. ಇದು ದುರಂತಕ್ಕೆ ಆಗೋಯ್ತು. ಅಂದರೆ ಮಗನಿಗೆ ಈಗಾಗಲೇ ಏನು ಉದ್ಯೋಗದಲ್ಲಿರತಕ್ಕಂಥ ಮಗನಿಗೆ ಮದುವೆ ಮಾಡೋಕ್ಕೆ ಹುಡುಗಿನೂ ಕೂಡ ಹುಡುಕ್ತಾ ಇದ್ವಿ, ತೋರಿಸಿದೆ ಸರ್. ಮೊನ್ನೆ ನೋಡ್ಕೊಂಡು ಹೋದ. ಅವ್ರ ಮನೆ ಹಾಲು ಕುಡಿದ್ಬಿಟ್ಟು ಬಿಸ್ಕೆಟ್ ತಿಂದ್ಬಿಟ್ಟು ಹೋಗೋನೆ ಸರ್. ಬೆಳಿಗ್ಗೆ 8:30 ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಅಲ್ಲಿ ರಜಾ ಕೊಟ್ಟಿದ್ರು ಮೈಸೂರಲ್ಲಿ. ಸ್ನೇಹಿತರೆಲ್ಲ ಹೊರಟೋಗೋರು. ಅಲ್ಲಿ ನೋಡ್ಕೊಂಡು ಹೋಗಿದ್ದ ಹುಡುಗಿ ನೋಡಿಕೊಂಡು. ಅದು BE ಸ್ಟೂಡೆಂಟು ಹುಡುಗಿ ನೋಡ್ಕೊಂಡು ಹೊರಟೋದು ಸರ್. ಈಗ ಏನಾಗಲಿ, ಆತನಿಗೆ ಕ್ರಿಕೆಟ್ ಅಂದರೆ ಪ್ರೀತಿ ಇತ್ತು, ಹುಚ್ಚಿತ್ತು. ಏನೋ ಕ್ರಿಕೆಟ್ನ ಆ ಸೆಲೆಬ್ರೇಷನ್ನ ಕಣ್ತುಂಬ್ಕೋಬೇಕು ಅಂತೇಳಿ ಹೋದರು. ಆದರೆ ಈ ರೀತಿ ಒಂದು ಅನಾಹುತ ಆಯಿತು. ಯಾವುದೇ ಥರದ ವ್ಯವಸ್ಥೆ ಮಾಡಿರಲಿಲ್ಲ. ಈ ಸರ್ಕಾರದ ಅದು ಆಡಳಿತದ ನಡೆ ಬಗ್ಗೆ ಏನು ಸರ್? ಆಡಳಿತ ವರ್ಚು ಸರ್. ಒಂದು ಜವಾಬ್ದಾರಿ ಇಲ್ದೇ ಅಂತ ಪಾಪ್ಯುಲರ್ ಅವ್ರನ್ನ ಇದು ಮಾಡ್ಬೇಕಾದ್ರೆ ಜವಾಬ್ದಾರಿ ಇರಬೇಕು. ಓ+ ಸರ್ಕಾರ ಅಂದರೆ ಇದೇ ಸರ್. ಅವನು ಇವನು ಹೋಮ್ ಮಿನಿಸ್ಟ್ರು ಸರಿ ಇಲ್ಲ ಸರ್. ಅವರು ಹೋಮ್ ಮಿನಿಸ್ಟ್ರದ್ದು ಸ್ಟೇಟ್ಮೆಂಟೇ ಸರಿ ಇಲ್ಲ. ಅವ್ನಿಗೆ ಏನು ಅಂತಲೇ ಗೊತ್ತಿಲ್ಲ. ಏನೋ ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್. ಅವ್ರು ಏನೂ ಗೊತ್ತಿಲ್ಲ. ಜನಗಳ ಅವಾಯ್ಡ್ ಮಾಡೋಕ್ಕೆ ಎಷ್ಟು ಪೊಲೀಸ್ ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಸರ್. ಇನ್ನೇನು ಗೊತ್ತಿಲ್ಲ. ನಮ್ಮ ಇಂಥ ಸಾಮಾನ್ಯ ಜನಗಳ ಭಾಳ ಹಾಳು ಮಾಡ್ತಾರೆ. ಮಿನಿಸ್ಟ್ರುಗಳ ಮಕ್ಕಳಿಗೆಲ್ಲ ರಕ್ಷಣೆ ಕೊಟ್ಕೊಂಡು ಅವ್ರ ಜೀವನ ಮಾಡ್ತಾರೆ ಸರ್. ಈಗ ಹಾಳಾಗಿರೋರೆಲ್ಲ ನಮ್ಮ ಸಾಮಾನ್ಯ ಮಕ್ಕಳೇ ಸರ್. ಹಾಳಾಗಿರೋರು ನಮ್ಮ ಮಕ್ಕಳೆಲ್ಲ ಸಾಮಾನ್ಯ ಜನದವರೇ. ಈ ಬಡುತ್ತಾನೆ ಮಿನಿಸ್ಟ್ರ್ ಮಕ್ಕಳಿಗೆಲ್ಲ ರೆಕ್ವೆಸ್ಟ್ ಕೊಟ್ಕೊಂಡು ಹೋಗ್ತಾರೆ. ಈ ಸರ್ಕಾರ ಸರಿ ಇಲ್ಲ ಸರ್. ಸರ್ಕಾರ ಅಂದರೆ ಸರಿ ಇಲ್ಲ, ವ್ಯವಸ್ಥಿತವಾಗಿ ಮಾಡಿಲ್ಲ ಸರ್. ಅವರು ಯಾವುದು ಮಾಡಿದ್ರು ಅದು ಪೂರ್ವಪ ಯೋಜನೆ ಇರಬೇಕಾಯ್ತು ಸರ್. ಅವ್ರು ಮಾಡ್ಬೇಕಾರೆ ಇಂತಿಷ್ಟು ಜನ ಬರ್ತಾರೆ, ಇದು ಏನು ಮಾಡಬೇಕು ಅಂತ ಮಾಡಿಲ್ಲ ಸರ್. ಅದೇ ಅವರೇ ಕಾರಣ ಸರ್. ಇದು ಸರ್ಕಾರವೇ ಕಾರಣ. ಇದೆಲ್ಲ ಆಗ್ಬೇಕಾದ್ರೆ ಸರ್ಕಾರವೇ ಕಾರಣ ಸರ್. ಕಾರಣ ಇನ್ನು ಕಳ್ಕೊಂಡಿರೋ ಮಗನಂತೂ ಯಾವ ಥರ ವಾಪಸ್ ತರಲಿಕ್ಕಾಗಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಈ ಏನೋ ಒಂದು ನಿಮ್ಗೇನಾದರೂ ಬಂದು ಸರ್ಕಾರದ ಜನಪ್ರತಿನಿಧಿಗಳು ಯಾರಾದರೂ ಬಂದು ಸಾಂತ್ವನ ಹೇಳುವಂಥದ್ದು ಈ ಥರದ್ದು ಏನಾದರೂ ಮಾಡಿದ್ರು? ನಮ್ಮ ಕ್ಷೇತ್ರದ MLA ಬಂದಿರು, ಇನ್ನೊಬ್ಬರು ಕಾಂಗ್ರೆಸ್ ಇವ್ರು ಬಂದಿರು, ಎಲ್ಲ ಸಾಂತ್ವನ ಹೇಳೋರೆ ಸರ್. ಹೇಳಿ ಹೋಗೋರೆ ಸರ್. ಜಿಲ್ಲಾಡಳಿತ ಅಧಿಕಾರಿ ಇವರು ಬಂದಿರು, ತಹಶೀಲ್ದಾರ್ ಬಂದಿದ್ದರು. ಆಮೇಲೆ ಇನ್ಯಾರು ಜಿಲ್ಲಾಡಳಿತ ಅಧಿಕಾರಿಗಳು ಬಂದಿಲ್ಲ. ತಹಸೀಲ್ದಾರು ಬಂದು ಮಾತಾಡಿಸ್ಕೊಂಡು ಹೋದ್ರು ಸರ್. ಎಲ್ಲ ಬಂದು ಹೋಗೋರೆ ಸರ್. ಅದು ಸರ್, ನೀವು ತಂದೆಯಾಗಿ ಪೂರ್ಣಚಂದ್ರ ಅವರಲ್ಲಿ ಕಂಡಂಥ ಒಂದಷ್ಟು ಗುಣಗಳು ಏನು? ಭಾಳ ಸ್ನೇಹಮಯಿ ಜೀವಿ ಸರ್. ಅವನು
ಭಾಳ ಜನನಾಡಿ ಎಲ್ಲ ಜನಗಳ್ನೂ ಭಾಳ ವಿಶ್ವಾಸ ತೊಗೊಂಡು ಯಾವುದೇ ಕನ್ಸ್ಟ್ರಕ್ಷನಲ್ಲೂ ಅಷ್ಟೇ ಸರ್ ಭಾಳ ವಿಶ್ವಾಸ ತೊಗೊಂಡು ಕೆಲಸ ಮಾಡೋನು ಯಾರ ಕೈಲೂ ಒಟ್ಟಾಗಿ ಮಾತಾಡ್ತಿದ್ದಿಲ್ಲ ಸರ್ ಭಾಳ ಸ್ಮೂತಾಗಿ ಹ್ಯಾಂಡಲ್ ಮಾಡೋನು ಭಾಳ ಬುದ್ಧಿವಂತ ಸರ್ ಮಗ ನಮಗೆ ಭಾಳ ಅವ್ನು ಕಳ್ಕೊಂಡಿರೋದು ಇವೆಲ್ಲ ಹೊಂಟೋಗಿರೋ ಏನಿಲ್ಲ ಸರ್ ಅವ್ನು ಕಳ್ಕೊಂಡಿರೋದು ಒಂದು ಕೋಟಿಗೆ ಇವು ಸಮ ಇಲ್ಲ ಸರ್ ಅವ್ನು ಕಳ್ಕೊಂಡಿದ್ರೆ ನಮ್ಗೆ ಲಾಸು ಸರ್ ಅವ್ನು ನಾನು ಇನ್ನೇನು ಹೋಗಿರೋ ಆಯ್ತಿತ್ತಿಲ್ಲ ಅವ್ನು ಒಬ್ಬಿದ್ರು ಸಾಕಾಯಿತು ಸರ್ ಅವನಲ್ಲಿ ಒಳ್ಳೆ ಇದಿತ್ತು ಸರ್ ಸ್ನೇಹ ಎಲ್ಲರೂ ಒಡನಾಟ ಸ್ನೇಹಿತರು ಜಾಸ್ತಿ ಸರ್ ಎಲ್ಲ ತಾವು ಸ್ನೇಹಿತರು ಇಟ್ಕೊಂಡು ಜನಗಳು ಒಳ್ಳೆ ತಂದಲ್ಲಿ ಇನ್ನೇನು ಕೆಟ್ಟ ತಂದೇನಿಲ್ಲ ಆಟ ಇದು ಮಾಡೋಣ ಸರ್ ಸಪೋರ್ಟ್ ಮಾಡೋಣ ಎಲ್ಲರಿಗೂ ಅದು ಒಂದೇ ಜನ ಎಲ್ಲ ನಮಗೆ ಎಲ್ಲೋದ್ರೂ ನಿಮ್ಮ ಮಗಲ್ವಾ ಆಪ್ ಮಾಡಿ ಇದು ಮಾಡಿ ಮಾಡೋರು ಸರ್ ಅವನು ಎಲ್ಲರೂ ಜನ ಸಂಪಾದನೆ ಮಾಡೋದು ಸರ್ ಮೈಸೂರಲ್ಲಿ ಎಲ್ಲೇ ಅಲ್ಲಿ ಮಾಡೋಣ ಸರ್ ಏನು ಮಾಡೋದು ಹೋದ ನನಗೆ ಅವನಲ್ಲಿ ಕಂಡಿರೋ ಗುಣ ಅನ್ನೋದು ನಾವು ಇವತ್ತು ಅಣ್ಣ ತಮ್ಮದಿರಂಗೆ ಇದ್ದಿತ್ತು ಸರ್ ಮಗ ಅವ್ರ ಜೊತೆಲೇ ಊಟ ತಿಂಡಿ ನನ್ನ ತಕ್ಕ ಬಂದರೆ ಇವತ್ತು ಅಪ್ಪ ಮಕ್ಳಂಗೆ ಏನು ಇರಲಿಲ್ಲ ಸರ್ ನಾವು ಅವನು ಭಾಳ ಬುದ್ಧಿವಂತ ಏನು ಮಾಡೋದು ಸರ್ ಹೋದ ಅಂತಿಮವಾಗಿ ಹೇಳೋದಾದರೆ ಸರ್ ಪೂರ್ಣಚಂದ್ರ ಅವರು ಇವತ್ತಿಲ್ಲ ಒಟ್ಟಾರೆ ಸರ್ಕಾರ ಏನೋ ಒಂದಷ್ಟು ಪರಿಹಾರ ಕೊಡ್ತದೆ ಅಂತ ಹೇಳ್ತಾರೆ ಅದು ಅದರಿಂದ ನಿಮ್ಗೇನಾದರೂ ಬದುಕಟ್ಕೊಳ್ಳಿಕ್ಕೆ ಏನಾದರೂ ಅವಕಾಶ ಏನು ಬದುಕು ಕೊಟ್ಟರು ಕಟ್ಕೋತೀವಿ ಕೊಡ್ದವರು ಕಟ್ಕೋತೀವಿ ಕೂಲಿ ಮಾಡೋರು ಜೀವನ ಮಾಡಬೇಕಲ್ವ ಸರ್ ಮನುಷ್ಯ ಬದುಕೋಕ್ಕೆ ಅವ್ರನ್ನ ನಾನು ಎಕ್ಸ್ಪೆಕ್ಟ್ ಮಾಡೋದೇನು ಕೂಲಿ ಮಾಡೋರು ಬದುಕಬೇಕು ನಾನು ಕೂಲಿ ಮಾಡೋರು ಕೊಡ್ತಾರೆ ಅನ್ನೋದು ನಾವು ಆಸೆ ಇಟ್ಕೊಂಡೇ ಇಲ್ಲ ಸರ್ ಅವ್ರು ಏನು ಅವ್ರು ಮಾಡ್ತಾರೆ ಅಂತ ನಾನು ಆಸೆ ಆಂಬಿಷಗಳನ್ನು ಇಟ್ಕೊಂಡೇ ಇಲ್ಲ ಅವ್ರು ಏನಾದ್ರು ನಮಗೆ ಆಧಾರ ಇಲ್ಲವೇ ಇಲ್ಲ ಸರ್ ಜೀವನ ಮಾಡ್ತೀವಿ ಸರ್ ಮಾಡ್ತೀವಿ ಇದಿಷ್ಟು ಏನು ಮೃತ